ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಿಮ್ಮನ್ನು ಮುಳಬಾಗಿಲು ತಾಲೂಕಿನ ವರದಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲಿಯುಗದ ಕಲ್ಪತರು ಶ್ರೀ ಅಭಯ ಬಾಲ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಕರೆದೊಯ್ಯಲಿದ್ದೇವೆ. ಈ ದೇವಸ್ಥಾನದ ಇತಿಹಾಸವು ಸುಮಾರು 48ರಿಂದ 50 ವರ್ಷಗಳಷ್ಟು ಹಳೆಯದು. ಅಂದು ಶ್ರೀ ಎಂ ಕೃಷ್ಣಚಾರಿ ಅವರ ಅಕ್ಕನ ಗಂಡನಾದ ಈರಾಚಾರಿ ಅವರ ಮೈಮೇಲೆ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ಬಂದು ತನಗೆ ಗುಡಿ ಕಟ್ಟಿಸಿಕೊಡುವಂತೆ ಕೇಳುತ್ತಾರೆ. ಗುಡಿ ಕಟ್ಟಿಸಿದರೆ ಗಂಡು ಸಂತಾನ ಕರುಣಿಸುವುದಾಗಿಯೂ ಮತ್ತು ಆ ಮಗು ತನ್ನದೇ ನಾಮನಕ್ಷತ್ರದಲ್ಲಿ ಜನಿಸುತ್ತಾನೆ ಎಂದು ದೇವರು ಅಭಯ ನೀಡುತ್ತಾರೆ. ಸ್ವಾಮಿಯ ಮಾತಿನಂತೆಯೇ ಗುಡಿ ಕಟ್ಟಿದ ಮೇಲೆ ಆ ಕುಟುಂಬಕ್ಕೆ ಗಂಡು ಮಗುವಿನ ಜನನವಾಗುತ್ತದೆ. ಭಕ್ತಿಗೆ ಒಲಿದ ದೇವರ ನೆನಪಿಗಾಗಿ ಆ ಮಗುವಿಗೆ ಸುಬ್ರಹ್ಮಣ್ಯ ಎಂದೇ ನಾಮಕರಣ ಮಾಡಲಾಗುತ್ತದೆ. ಅಂದು ಶ್ರೀ ಎಂ ಕೃಷ್ಣಚಾರಿ ಅವರೇ ಖುದ್ದಾಗಿ ನಿಂತು ನಿರ್ಮಿಸಿದ ಈ ದೇವಸ್ಥಾನದಲ್ಲಿ ಮೊದಲು ಈರಾಚಾರಿಯವರು, ತದನಂತರ ಕೃಷ್ಣಚಾರಿಯವರು ನಿಷ್ಠೆಯಿಂದ ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದರು. ಕಾಲಕ್ರಮೇಣ ಶಿಥಿಲಗೊಂಡಿದ್ದ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲು ಕೃಷ್ಣಚಾರಿಯವರು ತಮ್ಮ ಮಕ್ಕಳಿಗೆ ಸೂಚಿಸಿದ್ದರು. ಅದರಂತೆ ಇದೇ ವರ್ಷದ ಜನವರಿಯಲ್ಲಿ ನೂತನವಾಗಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಇಂದು ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀಮತಿ ಪದ್ಮಾವತಮ್ಮ, ಶ್ರೀ ಎಂ ಕೃಷ್ಣಚಾರಿ ಹಾಗೂ ಅವರ ಕುಟುಂಬದವರ ನೇತೃತ್ವದಲ್ಲಿ 48 ದಿನಗಳ ನಂತರ ಮಾಡುವ ಪವಿತ್ರ ಮಂಡಲ ಪೂಜೆ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು. ಈ ಕ್ಷೇತ್ರದ ಅತಿದೊಡ್ಡ ಪವಾಡವೆಂದರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಸರಿಯಾಗಿ ಮಧ್ಯದಲ್ಲಿ ತಾನಾಗಿಯೇ ಬೆಳೆದಿರುವ ಈ ಎಕ್ಕದ ಗಿಡ. ಯಾರೂ ನೆಡದೆ, ನೀರು ಹಾಕದೆ ದೇವರ ಸನ್ನಿಧಿಯಲ್ಲಿ ಈ ಗಿಡವು ತನ್ನಿಂದ ತಾನೇ ಬೆಳೆದು ನಿಂತಿರುವುದು ಸ್ವಾಮಿಯ ಮಹಿಮೆಗೆ ಸಾಕ್ಷಿಯಾಗಿದೆ. ನಂಬಿದವರ ಕೈಬಿಡದ, ವಿಶೇಷವಾಗಿ ಸಂತಾನ ಭಾಗ್ಯ ಕರುಣಿಸುವ ಈ ಅಭಯ ಬಾಲ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನ ಪಡೆದು ನೀವು ಕೂಡ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಓಂ ಶರವಣಾಭವ, ಓಂ ಶರವಣಾಭವ, ಓಂ ಶರವಣಾಭವ ಗುಹನೇ. ವರದಗಾನಹಳ್ಳಿಯ ಒಡೆಯನೇ ಶ್ರೀ ಅಭಯ ಬಾಲ ಸುಬ್ರಹ್ಮಣ್ಯನೇ, ಕಲಿಯುಗದ ಕಲ್ಪತರು ನೀನೇಯ, ಬೇಡಿದ ವರಗಳ ಕರುಣಿಸೋ ತಂದೆ. ಮುಳಬಾಗಿಲ ಮಣ್ಣಿನ ಪುಣ್ಯವೇ ನಿನ್ನೀ ದಿವ್ಯ ಸನ್ನಿಧಿ, ನಮ್ಮಯ ಭಾಗ್ಯವೇ. ಐವತ್ತು ವರುಷದ ಹಿಂದಿನ ಕಥೆಯು, ಈರಾಚಾರಿಯ ರೂಪದಿ ಬಂದಿತು ದೈವವು. ಕೃಷ್ಣಚಾರಿಗೆ ಗುಡಿಯನ್ನು ಕೇಳಿ ಗಂಡು ಸಂತಾನದ ಭಯವ ನೀಡಿದೆ. ನಿನ್ನಯ ನಾಮ ನಕ್ಷತ್ರದಲ್ಲೇ ಮಗುವನ್ನು ಕರುಣಿಸಿ ಹರಸಿದೆಯಲ್ಲ. ಭಕ್ತಿಗೆ ಒಲಿದು ಬಂದೆಯೇ ಕಂದ, ನಿನ್ನೀ ಮಹಿಮೆಗೆ ಸಾಟಿಯು ಎಲ್ಲಿದೆ?